ಅಶೋಕನ ಬಂಡೆ ಶಾಸನ ಇರುವಂತಹ ಜಾಗ ಇದು. ಒಂದು ಕೊಪ್ಪಳದ ಇಂದ್ರಕೀಲ ಪರ್ವತ ಮಳೆಮಲ್ಲೇಶ್ವರ ಬೆಟ್ಟದಲ್ಲಿ ಮೇಲೆ ಒಂದಿದೆ ರೀ. ಇದು ಗವಿ ಮಠದ ಇರ್ತಕ್ಕಂಥ ಇದು ಒಂದು ಒಂದಾನೊಂದು ಕಾಲದಲ್ಲಿ 700ಕ್ಕೂ ಹೆಚ್ಚು ಬಸದಿಗಳು ಈ ಒಂದು ಪ್ರದೇಶದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಅದಕ್ಕೆ ಇದನ್ನು ಜೈನರ ಕಾಶಿ ಅಂತ ಕೂಡ ಹೇಳ್ತಾರೆ. ಅಶೋಕ ಕಳಿಂಗ ಯುದ್ಧದ ನಂತರ ಅಲ್ಲಾಗಿದ್ದಂತಹ ಸಾವು ನೋವುಗಳನ್ನ ತಿಳ್ಕೊಂಡು ಮನ ಪರಿವರ್ತನೆಯಾಗಿ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾನೆ ಅಂತ ನಮ್ಗೆ ತಿಳಿದಿದೆ. ಸಾರಬೇಕು, ಒಂದು ಶಾಂತಿ ಸಂದೇಶನ ಕೊಡಬೇಕು ಅಂತ ಅಲ್ಲಲ್ಲೇ ಹೀಗೆ ಬಂಡೆ ಶಾಸನಗಳನ್ನ ಮಾಡಿಸ್ತಾರೆ. ಚೆನ್ನಾಗಿದೆ ಒಂಥರ. ಹೀಗೆ ಹತ್ತು ಬಂದರೆ ಬಂಡೆ ಮೇಲೆ ಒಂದು ಶಾಸನ ಕಾಣುವಂಥದ್ದು. ಬೆಟ್ಟದ ಮೇಲೆ ಎಷ್ಟು ತಂಪಾಗಿದೆ ಅಂದರೆ ಬಂಡೆಯ ಕೆಳಗಡೆ ಧ್ಯಾನ ಮಾಡೋದಕ್ಕೆ ಪ್ರಶಸ್ತವಾಗಿರುವಂತಹ ಜಾಗ ಇದು. ಇತಿಹಾಸದ ಬಗ್ಗೆ ನಿಮ್ಗೇನಾದರೂ ಆಸಕ್ತಿ ಇದ್ದು ಅಶೋಕನ ಕಾಲದ ಒಂದು ಶಿಲಾಶಾಸನ ನೋಡಬೇಕು, ಇಲ್ಲ ಬಂಡೆ ಶಾಸನ ನೋಡಬೇಕು ಅಂದರೆ ಈ ಬಂಡೆಗೆ ಭೇಟಿ ಕೊಡ್ಬೋದು. ಕೊಪ್ಪಳಕ್ಕೆ ಧಾರ್ಮಿಕ ವಿಶೇಷತೆ ಮತ್ತು ಹಿನ್ನೆಲೆ ಇರೋದಕ್ಕೆ ಜೊತೆಗೆ ಒಂದು ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರುವಂಥದ್ದು ಆ ಬಂಡೆ ಮೇಲಿರುವಂಥ ಒಂದು ಬಂಡೆ ಹತ್ರ ಕಾಣಿಸ್ತಿರೋದು ಒಂದು ಅಶೋಕನ ಶಿಲಾಶಾಸನ, ಬಂಡೆ ಶಾಸನ ಅಂತ ಹೇಳ್ಬೋದು. ಅಶೋಕನ ಬಂಡೆ ಶಾಸನ ಅಶೋಕ ಸಿದ್ದಾಪುರದಲ್ಲೂ ಕೂಡ ಒಂದು ನೋಡಿದ್ದೀವಿ ನಾವು. ಹಾಗೆಯೇ ಇಲ್ಲೂ ಕೂಡ ಒಂದು ಶಿಲಾಬರಹ ಇಲ್ಲ ಒಂದು ಶಿಲಾಶಾಸನ ಇದೆ ಅಂತ ಗೊತ್ತಾಗಿದೆ. ಆ ಶಾಸನದಲ್ಲಿ ಏನಿದೆ ಅದರದ್ದು ಮಾಹಿತಿ ಏನು ಅಂತ ತಿಳ್ಕೊಳ್ಳೋಣ. ನಂಗೆ ಸುತ್ತಮುತ್ತ ಕಾಣ್ತಾ ಇರೋದು ಮತ್ತು ಕೆಲವೊಂದು ಬೆಟ್ಟಗಳು, ಕೊತ್ತಲುಗಳು. ಇಲ್ಲಿ ಒಂದು ಕಾಣಿಸಿದ್ರೆ ನಿಮಗೆ ಅದು ಕೊಪ್ಪಳ ಕೋಟೆ ಆಗಿದೆ. ರಾಜ ಮನೆತನಗಳು ಆಳಿರುವಂತಹ ಜಾಗ ಕೂಡ ಇದು. ಆ ಕೋಟೆಗೂ ಕೂಡ ಭೇಟಿ ಕೊಡೋಣ. ಅದಕ್ಕಿಂತ ಮುಂಚೆ ಒಂದ್ಸರಿ ಹಿಂದೆಗಡೆ ಬಹದ್ದೂರ್ ಬಂಡೆ ಕೋಟೆ ಇದೆಯಾ, ಹಿಂದೆಗಡೆ ಒಂದು ಬಹದ್ದೂರ್ ಬಂಡೆ ಕೋಟೆ ಅಂತ ಕೂಡ ಇದೆ. ಅಶೋಕನ ಶಿಲಾಶಾಸನದ ಹತ್ರ ಹೋಗೋಣ, ಅಲ್ಲಿ ಏನಿದೆ ಮಾಹಿತಿ ತಿಳ್ಕೊಂಬರೋಣ ಬನ್ನಿ. ಚಕ್ರವರ್ತಿ ಅಶೋಕನ ಬಂಡೆ ಶಾಸನಗಳು ದೊರೆತಿರುವ ಮುಖ್ಯವಾದ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು. ಅಶೋಕ ಕ್ರಿಸ್ತಪೂರ್ವ 272ರಿಂದ 232ರ ಅವಧಿಯಲ್ಲಿ ರಾಜ್ಯಭಾರ ಮಾಡ್ತಾನೆ. ಅವನು ಮೌರ್ಯ ವಂಶದ ರಾಜ ಆಗಿರ್ತಾನೆ. ಅವನ ಸಾಮ್ರಾಜ್ಯದ ದಕ್ಷಿಣ ಗಡಿಗೆರೆಗಳನ್ನು ಈ ಶಾಸನಗಳು ಸೂಚಿಸ್ತವೆ. ಕರ್ನಾಟಕದಲ್ಲಿರುವ ಅಶೋಕನ ಶಾಸನಗಳು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ, ಸಿದ್ದಾಪುರ ಹಾಗೂ ಜಟಿಂಗರಾಮೇಶ್ವರ, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಮತ್ತು ಉದಯಗೋಳು ಹಾಗೂ ರಾಯಚೂರು ಜಿಲ್ಲೆಯ ಮಸ್ಕಿಗಳಲ್ಲಿ ನಿಕ್ಷಿಪ್ತವಾಗಿವೆ. ಅವನ್ನೆಲ್ಲ ಪ್ರಾಕೃತ ಭಾಷೆ ಹಾಗೂ ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಕೊಪ್ಪಳ ಪಟ್ಟಣದ ಬಳಿ ಇರುವಂಥ ಪಾಲ್ಕಿಗುಂಡಿವಿನಲ್ಲಿ ಕೂಡ ಒಂದು ಅಶೋಕನ ಶಾಸನ ಇದೆ. ಸುಮಾರು 2300 ವರ್ಷಗಳಷ್ಟು ಹಳೆಯದಾದ ಬರವಣಿಗೆ ಇದು. ಗವಿಮಠ ಹಾಗೂ ಪಾಲ್ಕಿಗುಂಡಿನ ಜೈನ ಸನ್ಯಾಸಿಗಳು ಧ್ಯಾನ ಮಾಡಲು ಬಳಸ್ತಾ ಇದ್ರು ಅಂತ ಕೂಡ ನಂಬಲಾಗುತ್ತೆ. ಅಶೋಕನ ಶಾಸನಗಳು ದಮ್ಮ, ಅಹಿಂಸೆ, ಪೋಷಕರ ವಿಧೇಯತೆ, ಪ್ರಾಮಾಣಿಕತೆಯ ಸದ್ಗುಣಗಳು ಇತ್ಯಾದಿಗಳ ಬಗ್ಗೆ ಮಾತನಾಡ್ತವೆ. ಬೌದ್ಧ ಧರ್ಮದ ತತ್ವಗಳನ್ನು ಪ್ರಸಾರ ಮಾಡೋದು ಮತ್ತು ಚಕ್ರವರ್ತಿ ಅಶೋಕನ ಅನುಭವಗಳನ್ನು ಹಂಚಿಕೊಳ್ಳೋದು ಈ ಶಾಸನಗಳ ಮುಖ್ಯ ಉದ್ದೇಶ. ಅವು ತಮಗೆ ಸಮಕಾಲೀನವಾದ ಜೀವನದ ವಿವರಗಳನ್ನು ಕೊಡುವುದರಿಂದ ಮತ್ತು ಅಶೋಕನು ಎದುರಿಸಿದ ಮಾನಸಿಕ ಸಂಘರ್ಷಗಳಿಗೆ ಕನ್ನಡಿ ಹಿಡಿದಿರುವಂಥವು. ಇವು ಬಹಳ ಮಹತ್ವದ ದಾಖಲೆಗಳಾಗಿವೆ. ಒಬ್ಬ ವ್ಯಕ್ತಿಯು ತನ್ನ ಹಿರಿಯರು, ಬಂಧುಗಳು ಮತ್ತು ಮಿತ್ರರೊಡನೆ ವ್ಯವಹರಿಸುವಾಗ ಅನುಸರಿಸಬೇಕಾಗಿರುವಂಥ ಅನೇಕ ವಿಧಿ ನಿಷೇಧಗಳನ್ನು ವಿವರಿಸೋದ್ರಿಂದ ಈ ಶಾಸನಗಳು ಮಹತ್ವದ ಸಾಂಸ್ಕೃತಿಕ ದಾಖಲೆಗಳಾಗಿವೆ. ಆ್ಯಕ್ಚುಲಿ ಬೇರೆ ದಾರಿ ಕೂಡ ಇದೆ. ನಾವು ಹಾಗೆ ಗವಿಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟು ಹಿಂದೆಗಡೆಯಿಂದ ರಸ್ತೆಯಿಂದ ಬಂಡೆ ಶಾಸನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಈ ಥರ ದಾರಿ ಇದೆ. ಬಂಡೆ ಶಾಸನ ನೋಡಬೇಕು ಅನ್ನೋರಿಗೆ ಬೇರೆ ಒಂದು ದಾರಿ ಕೂಡ ಇದೆ. ಬನ್ನಿ ಸರ್. ಕೊಪ್ಪಳನ ಜೈನರ ಕಾಶಿ ಅಂತ ಕೂಡ ಹೇಳ್ತಾರಂತೆ. ಒಂದಾನೊಂದು ಕಾಲದಲ್ಲಿ 700ಕ್ಕೂ ಹೆಚ್ಚು ಬಸದಿಗಳು ಈ ಒಂದು ಪ್ರದೇಶದಲ್ಲಿ ಇತ್ತು ಅಂತ ಹೇಳಲಾಗುತ್ತೆ. ಅದಕ್ಕೆ ಇದನ್ನು ಜೈನರ ಕಾಶಿ ಅಂತ ಕೂಡ ಹೇಳ್ತಾರೆ. ಶಾಸನದ ಹತ್ರ ಹೋಗ್ತಾ ಇದ್ದೀವಿ. ಅಶೋಕ ಕಳಿಂಗ ಯುದ್ಧದ ನಂತರ ಅಲ್ಲಾಗಿದ್ದಂತಹ ಸಾವು ನೋವುಗಳನ್ನ ತಿಳ್ಕೊಂಡು ಮನ ಪರಿವರ್ತನೆಯಾಗಿ ಬೌದ್ಧ ಧರ್ಮನ ಸ್ವೀಕಾರ ಮಾಡ್ತಾನೆ ಅಂತ ನಮ್ಗೆ ತಿಳಿದಿದೆ. ಅದಾದಮೇಲೆ ಕೆಲವೊಂದು ಸಂದೇಶಗಳನ್ನ ಪ್ರಪಂಚಕ್ಕೆಲ್ಲ ಸಾರಬೇಕು, ಒಂದು ಶಾಂತಿ ಸಂದೇಶನ ಕೊಡಬೇಕು ಅಂತ ಅಲ್ಲಲ್ಲೇ
ಹೀಗೆ ಬಂಡೆ ಶಾಸನಗಳನ್ನ ಮಾಡಿಸ್ತಾರೆ, ಕೆಲವೊಂದು ಮಾಹಿತಿ ಹಾಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ತಾರೆ. ಅದರಲ್ಲಿ ಇದು ಒಂದು ಕೂಡ. ಬಂಡೆ ಮೇಲೆ ಹೋಗ್ಬೇಕು, ಚೆನ್ನಾಗಿದೆ ಒಂಥರ. ಹೀಗೆ ಹತ್ತು ಬಂದರೆ ಬಂಡೆ ಮೇಲೆ ಒಂದು ಶಾಸನ ಕಾಣುವಂಥದ್ದು. ಅಶೋಕನ ಬಂಡೆ ಶಾಸನ ಇರುವಂತಹ ಜಾಗ ಇದು. ಇದು ಬಿಟ್ಟು ಬೇರೆ ಕಡೆನೂ ಇದೆಯಾ ಇದೇ ಜಾಗದಲ್ಲಿ? ಕೊಪ್ಪಳದಲ್ಲಿ 2 ಅದಾವ್ರಿ. ಒಂದು ಕೊಪ್ಪಳದ ಇಂದ್ರಕೀಲ ಪರ್ವತ ಮಳೆಮಲ್ಲೇಶ್ವರ ಬೆಟ್ಟದಲ್ಲಿ ಮೇಲೆ ಒಂದಿದೆ ರೀ. ಇದು ಗವಿಮಠದ ಇರ್ತಕ್ಕಂಥ ಇದು ಒಂದು, ಒಟ್ಟು 2 ಶಾಸನ. ಓಕೆ, ಹತ್ರದಿಂದ ನಾವು ನೋಡಿದ್ರೆ ಶಾಸನ ಕಾಣಿಸುತ್ತೆ. ಸ್ವಲ್ಪ ಅಕ್ಷರಗಳು, ಲಿಪಿಗಳು ಕಾಣಿಸುವಂಥದ್ದು ನಮಗೆ. ಇದು ಯಾವ ದೇವನಾಗರ ಲಿಪಿ ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ಆದರೆ ನಾನು ಸಂಪೂರ್ಣವಾಗಿ ಇದರ ಮಾಹಿತಿ ಏನಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಪುರಾತತ್ವ ಇಲಾಖೆಯ ಒಂದು ಅಧೀನದಲ್ಲಿರುವಂಥದ್ದು ಇದು. ಬಹುದೊಡ್ಡ ಬಂಡೆ, ಇದನ್ನು ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಧ್ಯಾನ ಮಾಡೋದಕ್ಕೆ ಒಂದು ಪ್ರಶಸ್ತವಾಗಿರುವಂಥ ಜಾಗ. ಹೌದಾ? ಬಂಡೆ ಕೆಳಗಡೆ ನುಗ್ಗು ಹೋಗೋದೇ ಒಂದು ಅನುಭವ ಚೆನ್ನಾಗಿರುತ್ತೆ. ಇಲ್ಲೊಂದು ಪಾದಕ್ಕೆ ಕಾಣಿಸಿದೆ ನಮಗೆ. ಹೇಗಿದೆ ನೋಡಿ, ಛತ್ರಿ, ಚಾಮರ ಹಗಡಿದೆ. ಇಲ್ಲೊಂದು ಚಾಮರ ಅಲ್ಲ, ಛತ್ರಿ ಆಕಾರದಲ್ಲಿ ಬಂಡೆ ಇರುವಂಥದ್ದು. ಬೆಟ್ಟದ ಮೇಲೆ ಎಷ್ಟು ತಂಪಾಗಿದೆ ಅಂದರೆ ಬಂಡೆಯ ಕೆಳಗಡೆ ಧ್ಯಾನ ಮಾಡೋದಕ್ಕೆ ಪ್ರಶಸ್ತವಾಗಿರುವಂತಹ ಜಾಗ ಇದು. ಆಮೇಲೆ ಹಿಂದ್ಗಡೆ ಹುಲಿಕೆರೆ ಅಂತ ಅಲ್ಲಿ ಒಬ್ರು ಇರ್ತದೆ, ಬಾದ್ರಗಲ್ಲಿ ಕೋಟೆ ಧ್ಯಾನ ಮಾಡೋದಕ್ಕೆ ಪ್ರಶಸ್ತವಾಗಿರುವಂತಹ ಜಾಗ ಇದು. ಮಹಾನುಭಾವರು ಇಲ್ಲಿ ಧ್ಯಾನ ಮಾಡಿರಬಹುದು ಅಂತ ನಾನು ಊಹೆ ಮಾಡ್ತೀನಿ. ಬಂಡೆ ಮೇಲೆ ಒಂದು ಜಾಗ ಇರುವಂಥದ್ದು, ಕೂತ್ಕೊಂಡ್ರೆ ಬಂಡೆ ಕೆಳಗಡೆ ಇಲ್ಲಿ ಸಿಗುವಂತಹ ಒಂದು ಏನು ಧನಾತ್ಮಕ ಅನುಭವ ತುಂಬಾ ಚೆನ್ನಾಗಿದೆ. ಸ್ವಾಮೀಜಿಯವರು ಒಂದು ತಪಸ್ಸು ಮಾಡ್ತಾ ಇದ್ದಂತಹ ಜಾಗ ಇದು. ತುಂಬಾ ಪ್ರಶಾಂತವಾಗಿದೆ. ಬೆಟ್ಟದ ಮೇಲೆ ಆಗಿರೋದ್ರಿಂದ ಸುತ್ತಲೂ ಹಸಿರು ಹಾಗೆ ಬಂಡೆಗಳನ್ನ ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಕೊಪ್ಪಳಕ್ಕೆ ಭೇಟಿ ನೀಡಿದ್ರೆ ನೀವು ಭೇಟಿ ಮಾಡಲೇಬೇಕಾಗಿರುವಂತಹ ಜಾಗಗಳಲ್ಲಿ ಇದು ಒಂದು ಕೂಡ. ಇತಿಹಾಸದ ಬಗ್ಗೆ ನಿಮ್ಗೇನಾದರೂ ಆಸಕ್ತಿ ಇದ್ದು ಅಶೋಕನ ಕಾಲದ ಒಂದು ಶಿಲಾಶಾಸನ ನೋಡಬೇಕು, ಇಲ್ಲ ಬಂಡೆ ಶಾಸನ ನೋಡಬೇಕು ಅಂದರೆ ಈ ಬಂಡೆಗೆ ಭೇಟಿ ಕೊಡ್ಬೋದು. ಕೊಪ್ಪಳದಲ್ಲಿರುವಂಥದ್ದು. ಅದೇ ಸಮಯದಲ್ಲಿ ಗವಿಸಿದ್ದೇಶ್ವರ ಮಠಕ್ಕೂ ಕೂಡ ಹೋಗ್ಬೋದು ನೀವು. ಮತ್ತು ಬೇರೆ ಬೇರೆ ಜಾಗಗಳನ್ನ ನೋಡೋದಿದೆ ಕೊಪ್ಪಳದಲ್ಲಿ, ಅಲ್ಲಿಗೂ ಹೋಗೋಣ. ಮತ್ತೆ ಸಿಗೋಣ. ಬಾಯ್.